ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಕಿಚನ್. ಇವತ್ತು ನಾವು ದೇವಸ್ಥಾನಗಳಲ್ಲೆಲ್ಲ ಸಿಗುವಂಥ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಮಾಡೋದು ಹೇಗೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಪುಳಿಯೋಗರೆ ಅಂದ ತಕ್ಷಣ ನೆನಪಾಗದೆ ನಮಗೆ ದೇವಸ್ಥಾನ. ಯಾಕೆ ಅಂತಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಪುಳಿಯೋಗರೆ ಕೊಡ್ತಾರೆ. ಹಾಗಾಗಿ ಯಾರಿಗೆಲ್ಲ ದೇವಸ್ಥಾನದಲ್ಲಿ ಕೊಡೋವಂಥ ಪುಳಿಯೋಗರೆ ಪ್ರಸಾದ ತುಂಬ ಇಷ್ಟ ಹೇಳಿ? ನನಗಂತೂ ತುಂಬ ಇಷ್ಟ. ಆ ಟೇಸ್ಟು ಮನೇಲಿ ಮಾಡಿದ್ರೆ ಸಿಗೋದಿಲ್ಲ, ಬಟ್ ದೇವಸ್ಥಾನಕ್ಕೆ ಅಂತಂತಂದ್ಬಿಟ್ಟೆ ಪ್ರತ್ಯೇಕವಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನಕ್ಕೆ ಬರುವಂಥ ಕ್ಯಾಟ್ರಿಂಗ್ಗಳಿಂದನೂ ಕೂಡ ಮಾಡ್ತಾರಲ್ವ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಹೇಗೆ ಮಾಡೋದು ಅಂತಂತಂದ್ಬಿಟ್ಟು ನಾನಿವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತಂತಂದ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಆದರೆ ಮಾಡೋದು ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿದ್ದೀರೋ, ಕಷ್ಟ ಅಲ್ಲ, ತುಂಬಾ ಸುಲಭ. ಹಾಗೆ ದೇವಸ್ಥಾನಕ್ಕೆ ಆಗಲಿ ಮನೆಯಲ್ಲೇ ಮಾಡ್ಕೊಳೋದಕ್ಕೆ ಆಗಲಿ ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂಥ MTR ಆಗಿರ್ಬೋದು, ಅಯ್ಯಂಗಾರೇ ಆಗಿರ್ಬೋದು, ಯಾವುದೇ ಪುಳಿಯೋಗರೆ ಪ್ಯಾಕೆಟ್ನ ತಂದು ಮನೇಲಿ ಮಾಡಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ನಾವೇ ಮನೆಯಲ್ಲಿ ಸ್ವಂತವಾಗಿ ಮಾಡಿ ಪೌಡರ್ನ ಮಾಡ್ಕೊಂಡು ತಿಂದರೆ ಟೇಸ್ಟಿ ಚೆನ್ನಾಗಿರುತ್ತೆ, ಹಾಗೆ ಹೈಜೆನಿಕ್ಕಾಗೂ ಕೂಡ ಇರುತ್ತೆ. ಮನೆಯೇ ಪ್ರತಿಯೊಂದು ತಿಂಡಿ ಆದರೂ ಸರಿನೇ, ಹೊರಗಡೆಯಿಂದ ತರೋದಕ್ಕಿಂತನೂ ಕೂಡ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಆರೋಗ್ಯದಲ್ಲೂ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬನ್ನಿ, ಇವತ್ತು ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಮಿನಿಮಮ್ ಅಂದರೆ ಇದನ್ನು ಒಂದು 2 ಮಂತ್ಸ್ ಸ್ಟೋರ್ ಮಾಡ್ಕೊತೀನಿ ಫ್ರಿಡ್ಜ್ನಲ್ಲಿ ಏರ್ ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು. ಹಾಗೆ ಇದನ್ನು ಈಗ ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಾ ಇದ್ದೀನಿ, ಈ ಪುಳಿಯೋಗರೆ ಪೌಡರು ಅದು ನಾನು ಅರ್ಧ kg ಅಷ್ಟು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಕ್ವಾಂಟಿಟಿನ ಹೆಚ್ಚು ಮಾಡ್ಕೊಬೋದು, ಬಟ್ ನಾನು ನಿಮಗೆ ಅರ್ಧ kg ಕ್ವಾಂಟಿಟಿಗೆ ಮಾತ್ರ ತೋರಿಸ್ತಾ ಇರೋವಂಥದ್ದು. ಪ್ರತಿಯೊಂದರ ಮೆಷರ್ಮೆಂಟು ಕೂಡ ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ನೋಟ್ ಮಾಡ್ಕೊಳ್ಳಿ. ಯಾಕೆ ಅಂತಂತಂದರೆ ನಾನು ಇಂಥ ಐಟಮ್ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಯಾಕೆ ಅಂತಂದರೆ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಐಟಮ್ನ ಮೆಷರ್ಮೆಂಟ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೆಷರ್ಮೆಂಟ್ ಮಾಡಿಕೊಂಡು ನಾನು ಸೈಡ್ನಲ್ಲಿ ಇಟ್ಕೊಂಡಿರೋ ಅಂಥದ್ದು ನಿಮಗೆ ಹೇಳಬೇಕು ಅಂತಲೇ ನಾನು ಕೂಡ ಮೆಷರ್ಮೆಂಟ್ ಮಾಡಿಕೊಂಡು ಮಾಡೋದಿಲ್ಲ. ಪ್ರತಿಯೊಂದು ಅಡುಗೆನೂ ಅಷ್ಟೇನೆ, ಏನೋ ಕೈ ಅಳತೆಯಲ್ಲಿ ನನಗೆ ಹೇಗೆ ಅನುಗುಣವಾಗುತ್ತೋ ಹಾಗೆ ಮಾಡ್ತಾ ಹೋಗ್ತೀನಿ. ಬಟ್ ನಿಮಗೆ ಹೇಳಬೇಕು ಅಂತಲೇ ಈ ಟೈಮ್ ನಾನು ಪ್ರತಿಯೊಂದನ್ನು ಮೆಷರ್ಮೆಂಟ್ ಮಾಡಿಟ್ಕೊಂಡು ನಿಮಗೆ ಮೆಷರ್ಮೆಂಟ್ನ ತಿಳಿಸ್ತಾ ಹೋಗ್ತೀನಿ. ಆ ಮೆಷರ್ಮೆಂಟ್ನ ಪ್ರಕಾರ ಮಾಡ್ಕೊಳೋದಾದ್ರೆ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಹೆಚ್ಚಾಗಿ ಮಾಡ್ಕೊತೀನಿ ಅನ್ನೋದಾದರೆ ಇನ್ನೂ ಹೆಚ್ಚಿನ ಕ್ವಾಂಟಿಟಿನಲ್ಲೂ ಮಾಡ್ಕೊಬೋದು. ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಹೇಳ್ದಾಗೇನೆ ಎಲ್ಲ ರೆಡಿಯಾಗಿದೆ. ಏನೇನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕಡಲೆಬೇಳೆ ತೊಗೊಂಡಿದ್ದೀನಿ, ಉದ್ದಿನಬೇಳೆ ತೊಗೊಂಡಿದ್ದೀನಿ, ಹಾಗೆ ಇದು ಬಿಳಿ ಎಳ್ಳು ನೋಡ್ತಾ ಇರ್ಬೋದು, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬಿಳಿ ಎಳ್ಳು. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, ಹಾಗೆ ಮತ್ತೆ 1.5-2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ನಾನು ಖಾರದ ಮೆಣಸಿನ್ಕಾಯಿ 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇದೆ ಅದಕ್ಕೆ 20 ತೊಗೊಂಡಿದ್ದೀನಿ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಣಕೊಬ್ಬರಿ 2 ಕಾಯಿ ಪೂರ್ತಿಯಾಗಿ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಆನ್ ಮಾಡಿಕೊಂಡು ಧನಿಯಾ ಕಾಳನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿ ಇಟ್ಕೊಳ್ಳಿ, ಯಾಕೆ ಅಂತಂತಂದರೆ ಸೀದೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ. ನಂತರ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೊಂದಾಗಿ ಹುರ್ಕೊಂಡು ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಕೊಬೇಕು. ಸ್ವಲ್ಪ ಆರಬೇಕು, ಬಿಸಿಲೇ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋಕ್ಕಾಗೋದಿಲ್ಲ. ಹಾಗೆ ಇದಕ್ಕೆ ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಮೆಂತ್ಯ, ಹಾಗೆ 3 ಟೇಬಲ್ ಸ್ಪೂನಷ್ಟು ಧನಿಯಾನ ಫ್ರೈ ಮಾಡಿ ಸೈಡಿಗೆ ಸಪ್ರೇಟಾಗಿ ಒಂದೊಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಕಡಿಮೆ ಉರಿನಲ್ಲೇ ಹುರ್ಕೊಳ್ಳಿ, ಅರೋಮ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಬೇಗನೂ ಕೂಡ ಕೆಡೋದಿಲ್ಲ. ಹಾಗಾಗಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕಲ್ವ, ಹಾಗೇನೇ ಕಡಲೆಬೇಳೆ ತೊಗೊಂಡಿದ್ದೀನಿ. ನಿಮಗೆ ತೋರಿಸಿದ್ನಲ್ಲ ಬೌಲು ನಾನು ಯೆಲ್ಲೋ ಕಲರ್ದು, ಆ ಬೌಲ್ನಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಅಂದರೆ ಒಂದು ಬೌಲ್ ಅಂತಂತಂದರೆ ನಾನು 1/4 kg ಅಂದರೆ 250 ಗ್ರಾಮ್ಗಿಂತನೂ 40 ಗ್ರಾಮ್ ಕಡಿಮೆ ತೊಗೊಂಡಿದ್ದೀನಿ. 210 ಗ್ರಾಮ್ ಇದೆ. 1/4 kgಗೆ 40 ಗ್ರಾಮ್ ಕಡಿಮೆ ಇದೆ. ಇದು ಕೂಡ ಅಷ್ಟೇನೆ ಕಡಿಮೆ ಉರಿ ಇಟ್ಕೊಂಡು ಬಣ್ಣ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ ಅಂದವರೆಗೂ ಕೂಡ ನಿಧಾನವಾಗಿ ಫ್ರೈ ಮಾಡ್ತಾ ಹೋಗಬೇಕು. ಕೈ ಬಿಡಬೇಡಿ. ಕೈ ಬಿಟ್ಟರೆ ಕೆಲವೊಂದು ಹಾಗೆ ತಳ ಕಚ್ಕೊಂಡು ಸೀದೋಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಧಾನವಾಗಿ ಫ್ರೈ ಮಾಡ್ತಾ ಹೋಗಿ. ಯಾವುದೇ ಅಡುಗೆ ಆದರೂ ಅಷ್ಟೇನೆ ಬೇಗ ಆಗುತ್ತೆ, ಬಟ್ ನಾವು ತಾಳ್ಮೆ ಕೆಡದೆ ನಿಧಾನವಾಗಿ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇದು ಕೂಡ ಬಣ್ಣ ಚೇಂಜ್ ಆಯಿತು. ಹಾಗೆ ಇದನ್ನು ಬಗ್ಸಿಟ್ಕೊಂಡು ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇನೆ ಸೇಮ್ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. ಕಡಲೆಬೇಳೆ ಎಷ್ಟು ತೊಗೊಂಡಿದ್ನೋ ಇದನ್ನು ಕೂಡ ಅಷ್ಟೇ, ಅಂದರೆ 210 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ತಾ ಹೋಗಬೇಕು. ನಾನು ಯಾವುದೇ ರೀತಿ ಎಣ್ಣೆ ಏನು ಬಳಸ್ತಾ ಇಲ್ಲ, ಹಾಗೆ ಹುರಿತಾ ಇದ್ದೀನಿ. ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಕೆಡುತ್ತೆ, ಹಾಗೆ ಗೂಡು ಕಡ್ದಂಗೆ ಆಗುತ್ತೆ ಪೌಡರು. ಹಾಗಾಗಿ ಇದನ್ನು ಕೂಡ ಅಷ್ಟೇನೆ ತಳ ಕಚ್ಚುತ್ತೆ. ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಂಡು ಇದನ್ನು ಕೂಡ ಸಪ್ರೇಟ್ ಪ್ಲೇಟ್ನಲ್ಲಿ ಹಾಕ್ಕೊಂಡು ಆರೋದಕ್ಕೆ ಇಟ್ಕೊತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು 50 ಗ್ರಾಮ್ ತೊಗೊಂಡಿದ್ದೀನಿ ನಾನು, ಬರೀ 50 ಗ್ರಾಮು. ಇದು ಅಷ್ಟೇನೆ ನೀಟಾಗಿ ಹುರ್ಕೊಳ್ಬೇಕು. ಯಾಕೆ ಅಂತಂದರೆ ಇದು ಬೇಗನೆ ಉದಿದಾಗೋಗ್ಬಿಡುತ್ತೆ. ಯಾಕೆಂದರೆ ಆಲ್ರೆಡಿ ಬಾಣಲೆ ಬಿಸಿ ಇದೆ. ಇದರಲ್ಲಿ ಇದು ಎಷ್ಟೊತ್ತು ಉರಿಬೇಕು ಹೇಳಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಎಳ್ಳು ಉರಿತಾ ಇದ್ರೆ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಮೇನ್ ಇಂಗ್ರೀಡಿಯೆಂಟೇ ಎಳ್ಳು ಅಂತಲೇ ಹೇಳ್ಬೋದು. ಹಾಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಕಡಿಮೆ ಉರಿ ಇಟ್ಕೊಂಡು ಇದು ಕೂಡ ಸೀದೋಗುತ್ತೆ. ಹಾಗಾಗಿ 2 ಸ್ಪೂನ್ನ ಇಟ್ಕೊಂಡ್ರೂ ಸರಿನೇ. 2 ಸ್ಪೂನ್ ಇಟ್ಕೊಂಡು ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಕೊಬ್ಬರಿ ಎಲ್ಲನೂ ಕೂಡ ಸ್ವಲ್ಪ ಬಣ್ಣ ಚೇಂಜ್ ಆಗೋ ಹಾಗೆ ನೀಟಾಗಿ ಹುರ್ಕೊತಾ ಹೋಗಬೇಕು. ಹುರಿದ ನಂತರ ಇದು ಸ್ವಲ್ಪ ಆರಿದ ಮೇಲೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಪುಡಿ ಆಗಬೇಕು. ಆ ರೀತಿ ಇದನ್ನು ಸ್ವಲ್ಪ ಕೆಂಪು ಕಲರ್ ಆಗೋ ಹಾಗೆ ನಿಧಾನವಾಗಿ ಹುರ್ಕೊಬೇಕು. 2 ಕಾಯಿ ಪೂರ್ತಿ ತೊಗೊಂಡು ತುರ್ಕೊಂಡಿದ್ದೀನಿ. ಅಂದರೆ ನಾನು 2 ಕಾಯಿ ಅಂತಂತಂದರೆ 300 ಗ್ರಾಮ್ ಇದೆ. ಇದು 1/4 kgಗಿಂತ ಜಾಸ್ತಿ 300 ಗ್ರಾಮ್ ಇದೆ. ನೋಡ್ತಾ ಇದ್ದೀರಲ್ಲ ಬಣ್ಣ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ. ಅದನ್ನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಂಡು ಈಗ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿನ ನಾನು 1/4 kgಗಿಂತನೂ ಸ್ವಲ್ಪ ಜಾಸ್ತಿ ಇದೆ, ಅಂದರೆ 350 ಗ್ರಾಮ್ ಇದೆ. ಇದೂ ಕೂಡ ಮೆಜರ್ಮೆಂಟ್ ಪ್ರಕಾರ 350 ಗ್ರಾಮು. ಇದನ್ನು ಕೂಡ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಘಾಟ್ ಬರ್ತಾ ಇದೆ. ಇದು ಕೂಡ ಖಾರ ಇರುತ್ತೆ, ನೋಡಿಕೊಂಡು ನೀವು ಖಾರದ ಮೆಣಸಿನ್ಕಾಯಿ ತೊಗೊಬೇಕು. ನಾನು ಅದಕ್ಕೆ ಮೊದಲೇ ಹೇಳಿದೆ ನಿಮಗೆ. ನಾನು ಬರೀ ಒಂದು 20 ಮೆಣಸಿನ್ಕಾಯಿ ಖಾರದ್ದು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಮುರಿದ್ರೆ ಕ್ರಿಸ್ಪಾಗಿರಬೇಕು. ಹಾಗಾಗಿ ನಂತರ ಮೆಕ್ಕಿದ ಬ್ಯಾಡಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಹಾಗೆ ಇದ್ರ ಜೊತೆಗೆ ಖಾರದ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇವಾಗ ಒಂದೊಂದಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಧನಿಯಾ, ಜೀರಿಗೆ, ಮೆಂತ್ಯ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಂತರ ಕಡಲೆಬೇಳೆನ ಒಡುಪಾಗಿ, ಕಡಲೆಬೇಳೆನೂ ಅಷ್ಟೇ ಉದ್ದಿನಬೇಳೆನೂ ಅಷ್ಟೇ ಒಡುಪಾಗಿ ಹಾಕ್ಕೊಂಡು ಸೈಡ್ಗೆ ಹಾಕ್ಕೊಂಡೆ. ಹಾಗೆ ಬಿಳಿ ಎಳ್ಳನ್ನು ಕೂಡ ಇದು ಮಾಡಿಕೊಂಡೆ. ಬಿಳಿ ಎಳ್ಳು ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ, ಅದಕ್ಕೆ ಬಿಸಿ ಆರಲಿ ಅಂತ ಹೇಳಿದ್ದು ನಾನು. ನಂತರ ಹಾಗೆ ಸಪ್ರೇಟಾಗಿ ಬ್ಯಾಡಗೆ ಮೆಣಸಿನ್ಕಾಯಿನ ಕೂಡ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಕೊಬ್ಬರಿ ಎಷ್ಟು ಕೈಯಲ್ಲೇ ಇಸುಕಿದ್ರೆ ಪುಡಿ ಆಗ್ತಾಯಿದೆ. ಇದು ಕೂಡ ಸ್ವಲ್ಪ ತರಿಯಾಗಿ ಮಿಕ್ಸರ್ನಲ್ಲಿ ಒಂದೇ ಒಂದು ರೌಂಡ್ ಹಾಗೆ ಆಡಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಲ್ಲ ಪುಡಿ ಹಾಕ್ಕೊಂಡು ನೀಟಾಗಿ ಕೈನಲ್ಲೇ ಆದರೂ ಸರಿ ಸ್ಪೂನ್ನಲ್ಲೇ ಸರಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಫೈನಲ್ಲಾಗಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಪುಳಿಯೋಗರೆ ಪೌಡ್ರು ಮನೆಯಲ್ಲೇ ಈಸಿಯಾಗಿ ರೆಡಿ ಆಯಿತು. ಕಲರ್ ಕೂಡ ನೋಡ್ತಾ ಇರ್ಬೋದು ಏನು ಚೆನ್ನಾಗಿದೆ ಅಂತಂದ್ಬಿಟ್ಟು. ಯಾವುದೇ ಬೇರೆ ಕಲರ್ನೂ ನಾನು ಬಳಸಿಲ್ಲ. ಬನ್ನಿ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಕೂಡ ಮಾಡಿ ನೋಡೋಣ, ಹಾಗೆ ಹೇಗಿರುತ್ತೆ ಈ ಪುಳಿಯೋಗರೆ ಪೌಡರ್ ಅಂತ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಮಾಡಿದ ಪುಳಿಯೋಗರೆ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ನೀವು ಮನೇಲಿ ಮಾಡಿದ್ದು
ಹೈಜೆನಿಕ್ ಆಗಿರುತ್ತಲ್ವ, ಒಂದು ಮಾಡಿ ಹೊರಗಡೆನೇ ಒಂದು 5ರಿಂದ 6 ದಿವಸ ಇಟ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಬಾಣಲೆಗೆ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 1-1.5 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಹಾಗೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಒಂದು 5 ಸ್ಪೂನಷ್ಟು ಹಾಕ್ಕೊಂಡು, ನಾನು ಪೂರ್ತಿ ಪೌಡರ್ಗೆ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿಲ್ಲ, ಪುಳಿಯೋಗರೆ ಪೌಡರ್ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿನಲ್ಲಿ ಗೊಜ್ಜನ್ನ ಮಾಡಿ ತೋರಿಸ್ತಾಯಿದ್ದೀನಿ. ಹಾಗೆ ಒಂದು 12 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಿಮೆ ಉರಿ ಇಟ್ಕೊಂಡು. ಹಾಗೆ ಇವಾಗ ಇದಕ್ಕೆ ನಾನು ಕಪ್ಪು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಮಾಡೋವಾಗ್ಲೂ ಹುರಿದ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಬೋದು, ಬಟ್ ಈ ಥರ ಇದೆ ಚೆನ್ನಾಗಿರುತ್ತೆ. ಹಾಗಾಗಿ ಕಪ್ಪು ಎಳ್ಳನ್ನು ಕೂಡ ಹುರಿದು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ಳೋಣ. ಅಯ್ಯಂಗಾರ್ ಪುಳಿಯೋಗರೆ ಅಂದ್ರೇ ಹಿಂಗೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಬ್ರಾಹ್ಮಣರ ಮನೆಯಲ್ಲೂ ಕೂಡ ಪುಳಿಯೋಗರೆ ಮಾಡಿದಾಗ ಹಿಂಗೆ ಹಾಕ್ತಾರೆ. ಹಾಗೆ ನಾವು ಕೂಡ ಹಾಕಿದ್ದೀವಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಚೂಚ್ಕೊಂಡು ಇಟ್ಕೊಂಡು ಹುಣಸೆಹಣ್ಣು ಹುಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು 5 ಟೇಬಲ್ ಸ್ಪೂನಷ್ಟು, ಅಂದರೆ 4 ಟೇಬಲ್ ಸ್ಪೂನ್ ಇಲ್ಲ 5 ಟೇಬಲ್ ಸ್ಪೂನಷ್ಟು ಪುಡಿನ ಹಾಕ್ಕೊತಾ ಇದ್ದೀನಿ, ಮನೇಲಿ ಮಾಡಿರೋಂಥ ಪುಡಿನೇ. ಬೇರೆ ಯಾವುದೇ ರೀತಿಯಾದ ಕಲ್ಲರ್ನ ನಾನು ಬಳಸ್ತಾ ಇಲ್ಲ. ನೋಡ್ಬೋದು ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ನೋಡಿ ಬೇಕಿದ್ರೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಆರಾಮಾಗಿ ಇವಾಗ ನಾನು ತೋರಿಸ್ತಾ ಇರೋವಂಥ 4.25 ಸ್ಪೂನ್, ಅಂದರೆ 5 ಟೇಬಲ್ ಸ್ಪೂನ್ ಅಂತಲೇ ತೊಗೊಳ್ಳಿ, ಆ ಪೌಡರ್ನ ಯೂಸ್ ಮಾಡಿಕೊಂಡು ಗೊಜ್ಜು ಮಾಡಿ ಸುಮಾರು ಒಂದು 10 ಜನ ತಿನ್ಬೋದು ಅಂತಲೇ ಹೇಳ್ಬೋದು. 10ರಿಂದ 12 ಜನ ತಿನ್ಬೋದು. ಹಾಗೆ ಒಂದೇ 1 ಇಂಚಷ್ಟು ಬೆಲ್ಲನ ಕೂಡ ಸೇರಿಸ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟಿದೆ ಪುಳಿಯೋಗರೆ ಗೊಜ್ಜು. ಹಾಗೆ ಇದನ್ನು ಇಷ್ಟು ಗೊಜ್ಜುಗೂ ನೀವು ಬೇಕಿದ್ರೆ ಅನ್ನ ಕಲಿಸ್ಕೊಳ್ಬೋದು. ಬಟ್ ನಾನು ಇಷ್ಟು ಗೊಜ್ಜು ಇವಾಗ ಯೂಸ್ ಮಾಡೋಷ್ಟು ಜನ ನಾವು ಇವಾಗಿಲ್ಲ ಮನೇಲಿ, ಸ್ವಲ್ಪ ಜನ ಇರೋದು. ಹಾಗಾಗಿ ಇದನ್ನು ಒಂದು ಸಪ್ರೇಟ್ ಕಂಟೈನರ್ಗೆ ಫಸ್ಟು ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಇದ್ರ ಜೊತೆಗೆ ಸೇರಿಸ್ಕೊಂಡು ಸೈಡಿಗೆ ತೆಗೆದಿಟ್ಕೊತೀನಿ, ಮಿಕ್ಸ್ ಮಾಡ್ಕೊಂಡು ಎಲ್ಲನೂ. ಸಪ್ರೇಟ್ ಬೌಲ್ಗೆ ಇದನ್ನು ಸಪ್ರೇಟ್ ಮಾಡಿಕೊಂಡು ಗೊಜ್ಜನ್ನ, ನಂತರ ಇದಕ್ಕೆ ಸ್ವಲ್ಪ ಅನ್ನನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ಬೇಕೋ ಅಷ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನು ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ಗೊಜ್ಜನ್ನ ಮಾಡೋವಾಗ. ಇಲ್ಲ ಪುಡಿ ಮಾಡೋವಾಗ್ಲೇ ಬೇರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು. ನೋಡ್ತಾ ಇದ್ದೀರಲ್ಲ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಹೋಮ್ ಮೇಡ್ ಪುಳಿಯೋಗರೆ ಪೌಡರು, ಪುಳಿಯೋಗರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ, ಆಸಮ್ ಆಗಿದೆ. ಯಾವುದೇ ದೇವಸ್ಥಾನದ ಪ್ರಸಾದಕ್ಕೂ ಕಡಿಮೆ ಇಲ್ಲ.